Yes, Okay. madam. So, namaste and welcome to one and all. So, hope ಎಲ್ಲರಿಗೂ ದೀಪಾವಳಿ ತುಂಬಾ ಚೆನ್ನಾಗಿ ಆಯ್ತು ಅಂತ ಅನ್ಕೊಳ್ತೀನಿ. So, I'll start the session with a story. ಒಂದು ಸ್ಮಾಲ್ ಸ್ಟೋರಿ. Okay. So, ಒಬ್ಬ ಸಾಧು ಇರ್ತಾನೆ. ಸಾಧು ಗೊತ್ತಲ್ಲ, ಒಂದು ಊರಿಂದ. ಗುಡ್ ಈವ್ನಿಂಗ್. Yes. So, as usual, ಸಾಧು ಬಂದು ಒಂದು ಊರಿಂದ ಒಂದು ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಅವನು ಹೋಗೋ ದಾರಿನಲ್ಲಿ ಒಂದು ಕುದುರೆನಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತಾನೆ. ಆ ಕುದುರೆ ಫಾಸ್ಟ್ ಆಗಿ ಅವನ್ನ ಕರ್ಕೊಂಡು ಹೋಗ್ತಾ ಇರತ್ತೆ. ಸೊ ಅವನಿಗೆ ಅವಾಗ ಕೇಳ್ತಾನೆ, ಎಲ್ಲಿಗಪ್ಪ ಹೋಗ್ತಾ ಇದೀಯಾ ಅಂತ ನಿಲ್ಸಿ ಕೇಳಿದ್ರೆ ನಿಲ್ಸಷ್ಟು ಕೂಡ ಅವನಿಗೆ ಇದಿಲ್ಲ. ಗೊತ್ತಿಲ್ಲ ಸಾಧು, ಈಗ ಎಲ್ಲೋ ಹೋಗ್ತಾ ಇದೆ, ಈ ಕುದುರೆ ನನ್ನ ಎಲ್ಲಿ ಎಳ್ಕೊಂಡು ಹೋಗುತ್ತೋ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಅದೇ ಯೋಚಿಸ್ತಾನೆ, ಏನಪ್ಪಾ ಇದು, ಅವ್ನಿಗೆ ಅವ್ನು ಹೋಗೋ ದಾರಿ ಅವನಿಗೆ ಗೊತ್ತಿಲ್ವಾ ಅಂತ. ಸೊ ಇದು ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದ್ರೆ, ಈ ಕುದುರೆ ಅನ್ನೋದು ಬಂದ್ಬಿಟ್ಟು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಅದು ಎಲ್ಲಿ ಎಳ್ಕೊಂಡು ಹೋಗುತ್ತೋ ಅಲ್ಲಿ ನಾವು ಹೋಗ್ತಾ ಇದ್ರೆ ನಾವ್ ಎಲ್ಲಿ ಹೋಗ್ತೀವಿ ಅನ್ನೋದ್ರ ಬಗ್ಗೆನೂ ಅರಿವಿರಲ್ಲ. ನಾವ್ ಯಾರು, ನಮ್ಗೆ ಏನು ಅರಿವು ಇರೋದಿಲ್ಲ. ಸೊ ಅದೇ ಅರಿವಿಂದ ನಾವು ನಮ್ಮ ಕಾನ್ಶಿಯಸ್ ಮೈಂಡ್ ಇಂದ ನಾವ್ ಏನ್ ಮಾಡ್ತೀವಿ, ನಾವ್ ಯಾರು, ನಮ್ಮ ಸ್ಟ್ರೆಂತ್ ಏನು ಎಲ್ಲ ತಿಳ್ಕೊಂಡ್ರೆ ಅದ್ರ ತಕ್ಕನಂಗೆ ನಾವು ಮಾಡಿದ್ರೆ ಅದು ನಮ್ಮ ದಾರಿಗೆ, ನಮ್ಮ ಸರಿಯಾದ ಒಂದು ಗೋಲನ್ನ ನಮ್ಮನ್ನ ಮುಟ್ಟಿಸತ್ತೆ. ಸೊ ಇದನ್ನೇ ನಾವು ಸೆಲ್ಫ್ ಅವೇರ್ನೆಸ್ ಅಂತ ಹೇಳೋದು. ಸೊ ಸೆಲ್ಫ್ ಅವೇರ್ನೆಸ್ ಇದ್ರೆ ನಮ್ಮ ಗೋಲನ್ನ ನಾವು ಈಸಿಯಾಗಿ ಅಚೀವ್ ಮಾಡ್ಬೋದು. ಆದ್ರೆ ನಾನು ಸುಮ್ಮನೆ ಒಂದು ಲೈಟ್ ಆಗಿ ಹೇಳಿದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಕೊಡೋಕ್ಕೋಸ್ಕರ ನಮ್ಮ ಮೀರಾ ಮೇಡಮ್ ಕಾಯ್ತಾ ಇದ್ದಾರೆ. ಸೊ ಓವರ್ ಟು ಯು ಮೀರಾ ಮ್ಯಾಮ್. Thank you Radha. Thank you for this opportunity. This is both learning for me, immense learning, intense learning for me actually to present. ಇದು ಹೊಸ ವಿಷಯಗಳನ್ನ ಸಂಕಲನ ಆಗ್ತಾ ಇದೆ ಈ ಒಂದು ನಾವು ಶೇರಿಂಗ್ ಅಂಡ್ ಡಿಸ್ಕಷನ್ ಬಂದಿರೋದ್ರಿಂದ. ಥ್ಯಾಂಕ್ಸ್ ಟು ಆಲ್ ಆಫ್ ಯು ಆಕ್ಚುಲಿ. ಸೊ ಸೆಲ್ಫ್ ಅವೇರ್ನೆಸ್ ಬಗ್ಗೆ ಸಾಕಷ್ಟು ಆನಂದ್ ಸರ್ ಸ್ವಲ್ಪ ಕವರ್ ಮಾಡಿದ್ದಾರೆ. ಬಟ್ ಇದು ಎಷ್ಟು ಓಷನ್ ತರ ಅಂತಂದ್ರೆ ನಾವ್ ಎಷ್ಟು ಕವರ್ ಮಾಡಿದ್ರು ಇನ್ನೂ ಹೆಚ್ಚು ನಮಗ್ ತಿಳಿದೇ ಇರುವಂತ ವಿಷಯಗಳೇ ಜಾಸ್ತಿ ಬರ್ತಾ ಇರುತ್ತೆ. ಸೊ ಆದ್ರಿಂದ ಕೆಲವು ಆಸ್ಪೆಕ್ಟ್ಸ್ ನಾನೇನ್ ಕವರ್ ಮಾಡ್ಬೇಕು ಅಂತಿದ್ದೀನಿ ಇವತ್ತು ಸೆಲ್ಫ್ ಅವೇರ್ನೆಸ್ ಅಲ್ಲಿ ಅಂದ್ರೆ, self awareness as counselors ಕೆಲವು points will be in part of this. Self awareness for adolescents, college students, that is most important. Yakandre I will explain to you the complexities what the adolescents and the youth are undergoing and why they get into a lot of mental health issue because they are not aware of themselves. Atara amele third thing is, how do we improve self-awareness through the perception of others ಅನ್ನೋದು ಬಹಳ important, because we play a role of different individuals in society, family, etc. So our self-awareness with respect to the perception also should match. ಅದು ಹೆಂಗೆ ಅನ್ನೋದನ್ನು ಇವತ್ತು ನೋಡೋಣ. So I will just share the slides. ರಾಧಾ ಮೇಡಮ್ ಕಂಟ್ರೋಲ್ ಸಿಕ್ಕತ್ತಾ ನನಗೆ? ಇದೆ ಮೇಡಮ್ ಯು ಕ್ಯಾನ್ ಶೇರ್ ದ ಸ್ಕ್ರೀನ್. ಯಾ, ಕೊಟ್ಟಿದ್ದೀನಿ, ಆಕ್ಸೆಸ್ ಕೊಟ್ಟಿದ್ದೀನಿ. ಐ ಆಮ್ ಅನೇಬಲ್ ಟು ಶೇರ್ ಇಟ್. ಹೌದಾ? ನಾನು ಕೊಟ್ಟಿದ್ದೀನಲ್ಲ, ಮಲ್ಟಿಪಲ್ ಪಾರ್ಟಿಸಿಪೆಂಟ್ಸ್ ಕ್ಯಾನ್ ಶೇರ್ ಅಂತ ಕೊಟ್ಟಿದ್ದೀನಿ ನೋಡಿ. ವಾಟ್ ಡು ಐ ಗೋ? ಇದು ಕೆಳಗಡೆ ಅಲ್ಲಿ ಶೇರ್ ಸ್ಕ್ರೀನ್ ನಲ್ಲಿ. ಶೇರ್ ಸ್ಕ್ರೀನ್. ಓಕೆ, ಗಾಟ್ ಇಟ್. ಕಾಣಿಸುತ್ತಲ್ಲ? ಕಾಣಿಸ್ತಾ ಇದೆ. ಓಕೆ. What matters most is how we see ourselves ಅನ್ನೋದು ಸೆಲ್ಫ್ ಅವೇರ್ನೆಸ್ ನಲ್ಲಿ. That is very important. If ಈ ಒಂದು ಚಿತ್ರನೇ ಸಾಕ್ಷಿ ಅದಕ್ಕೆ, how you look at it is most important. Perception of oneself becomes the most prominent aspect in one's life ಅಂತ. And second thing is
ಎಲ್ನಾರ್ ರೂಸ್ವೆಲ್ಟ್ ಹೇಳ್ದಂಗೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ನೋ ಒನ್ ಕ್ಯಾನ್ ಮೇಕ್ ಯು ಫೀಲ್ ಇನ್ಫೀರಿಯರ್ ವಿತೌಟ್ ಯುವರ್ ಪರ್ಮಿಷನ್. ನಾವ್ ಅನ್ಕೊಂಡ್ಬಿಡ್ತೀವಲ್ವಾ, ಅವ್ರು ಬೇಜಾರ್ ಮಾಡ್ಬಿಟ್ರು, ಅವ್ರು ನಮ್ಮನ್ನ ಕೆಳಗಡೆ ನೋಡ್ಕೊಂಡ್ಬಿಟ್ರು ಅಂತ ಮಾತುಗಳು ಬರ್ತಾ ಇರತ್ತೆ ನಮ್ ಡಿಸ್ಕಷನ್ ಅಲ್ಲಿ. ಹೌ ಕ್ಯಾನ್ ಎನಿಬಡಿ ಎಲ್ಸ್, ಥರ್ಡ್ ಪರ್ಸನ್, ಮೇಕ್ ಅಸ್ ಫೀಲ್ ಇನ್ಫೀರಿಯರ್? You should start feeling, we should start feeling about ourselves. We should know what we are. Nav ಏನು ನಮಗೆ ಗೊತ್ತಾದ್ರೆ who is the third person who can do anything? Or even if one comments, how does it matter? Actually, only when you don't know yourself, the opinion of other becomes important. So it's very important for us to know the positive things about ourselves, the improvement things about ourselves, ನಮ್ದು ಸ್ಟ್ರೆಂತ್ಸು, ನಮ್ದು ವೀಕ್ನೆಸಸ್ಸು, ನಮ್ ಕೇಪಬಿಲಿಟಿ ಎಲ್ಲ, ನಮ್ ಫೀಲಿಂಗು ಎಲ್ಲಾನು ಬಹಳ ಮುಖ್ಯ ಆಗತ್ತೆ. ನಮಗೆ ತಿಳಿದಿರ್ಬೇಕು ಯಾವಾಗ ನಮ್ಗೆ ಎನರ್ಜಿ ಲೋ, ಯಾವಾಗ ನಮ್ಗೆ ಎನರ್ಜಿ ಹೈ, ಯಾವಾಗ ಏನ್ ಕೆಲಸ ಮಾಡ್ಬೇಕು, ಯಾವಾಗ ಏನ್ ಪ್ರಯಾರಿಟೈಸ್ ಮಾಡ್ಬೇಕು, ಎಲ್ಲ ತಿಳುವಳಿಕೆ ಒಂದ್ ಇಟ್ಕೊಂಡ್ರೆ ನಾವ್ ಅಂದ್ಕೊಳ್ತಾ ಇರ್ತೀವಲ್ಲ, ಅವ್ರು ಎಷ್ಟು ಬುದ್ಧಿವಂತರಲ್ವಾ, ಇವ್ರೆಷ್ಟು ಬುದ್ಧಿವಂತರಲ್ಲ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಇಂಟೆಲಿಜೆನ್ಸ್, ಇಟ್ಸ್ ಅಬೌಟ್ ಪ್ರಯಾರಿಟೈಸಿಂಗ್ ಥಿಂಗ್ಸ್, ಇಟ್ಸ್ ಅಬೌಟ್ ನೋಯಿಂಗ್ ವೆನ್ ಟು ಆಕ್ಟ್, ಹೌ ಟು ಆಕ್ಟ್. ಅದು ಇಂಪಾರ್ಟೆಂಟ್ ಆಗತ್ತೆ. ಹೌ ಡಸ್ ಒನ್ ಡೂ ಆಲ್ ದಿಸ್? ಓನ್ಲಿ ವೆನ್ ವಿ ನೋ ಅಬೌಟ್ ಅವರ್ ಸೆಲ್ಸ್ ಅಂತ. ಅಲ್ಲಿಂದ ತಿಳ್ಕೊಂಡು ನೋಡೋಣ ಏನ್ ಮಾಡ್ಬೇಕು ಅಂತ. ವಿ ಆಫನ್ ಫೀಲ್ ವೆರಿ ಟಯರ್ಡ್, not because we have done too much work, ತುಂಬಾ ಕೆಲಸ ಇತ್ತು ಅಂತಲ್ಲ, but because we have done too little of what sparks a light in us. ಯಾವುದೋ ಒಂದ್ ಕೆಲಸ ನಮ್ಗೆ ಇಂಟ್ರೆಸ್ಟೇ ಇಲ್ಲ, ಆ ಕೆಲಸ ಮಾಡ್ಬೇಕಾದ್ರೇನೆ ಅದು ತುಂಬಾ ಬರ್ಡನ್ ಆಗೋದು, ಅದು ಸ್ಟ್ರೆಸ್ಫುಲ್ ಆಗೋದು. ಅದನ್ನ ನಾವು ಅಬ್ಸರ್ವ್ ಮಾಡಿ, ಬಟ್ ಸಮ್ಟೈಮ್ಸ್ ವಿ ಮೇ ಹ್ಯಾವ್ ಟು ಡೂ ಥಿಂಗ್ಸ್ ವಿಚ್ ವಿ ಡೋಂಟ್ ಲೈಕ್ ಆಲ್ಸೋ. ಸೊ ಅದನ್ನ ನೋಡೋಣ ಹೆಂಗ್ ಮಾಡೋದು ಅಂತ. ಅಂಡ್ ಸಮ್ಟೈಮ್ಸ್ ವಿ ಫೀಲ್ ಲಿಟಲ್ ಡ್ಯಾಮೇಜ್, ಒಂಥರ ಬೇಸರ ಆಗೋಗಿರುತ್ತೆ, ಮಾಡೋ ಕೆಲಸ ಇಷ್ಟ ಇರಲ್ಲ, ಏನೋ ಒಂಥರ ವಿ ಫೀಲ್ ಲೋ ಅಬೌಟ್ ಅವರ್ ಸೆಲ್ಸ್. ಬಟ್ ವಿ ನೀಡ್ ಟು ಜಸ್ಟ್ ರಿಮೆಂಬರ್ ದಟ್ ಅ ಬ್ರೋಕನ್ ಕ್ರೇಯಾನ್ ಕ್ಯಾನ್ ಡ್ರಾ ಜಸ್ಟ್ ಆಸ್ ಕಲರ್ಫುಲ್ಲಿ ಆಸ್ ಅ ಹೋಲ್ ಕ್ರೇಯಾನ್. ಅದ್ರಲ್ಲೂ ನಾವು ನಮ್ಮ ಶಕ್ತಿ ಒಟ್ಟುಗೂಡಿಸಿ ನಾವು ಇಂಟ್ರೆಸ್ಟ್ ತಂದ್ಕೊಂಡು ಮಾಡಿದ್ರೆ ವಿ ವಿಲ್ ಬಿ ಈಕ್ವಲೆಂಟ್ ಟು ವಾಟ್ ವಿ ವರ್ ಇನ್ ವಿತ್ ಫುಲ್ ಎನರ್ಜಿ ಅಂತ ಅದ್ರ ಸಾರಾಂಶ. ಇನ್ನೊಂದ್ಸಲ ನಾವು ಒಂದೊಂದ್ಸಲ ಏನ್ ಮಾಡ್ತೀವಿ, ಕೆಲವು ತಪ್ಪುಗಳನ್ನ ಮಾಡ್ತೀವಿ, and then we land ourselves into trouble. Let us see what are the common things which we commit as mistakes. Rejecting praise and compliments. Most of us, we feel very ಒಂಥರ ಸೂಕ್ಷ್ಮತೆಗೆ ಹೋಗ್ಬಿಟ್ಟಿರ್ತೀವಿ, ಅಥವಾ ಸಂಕೋಚಕ್ಕೆ ಒಳಗಾಗ್ಬಿಟ್ಟು ಯಾರನ್ನ ನಮ್ಮನ್ನ ಹೊಗಳಿದ್ರೆ, ಕಾಂಪ್ಲಿಮೆಂಟ್ ಮಾಡಿದ್ರೆ ಅದನ್ನ ತಗೊಳ್ಳೋ ಸ್ಥಿತಿನಲ್ಲೂ ಇರೋದಿಲ್ಲ. ವಿ ವಿಲ್ ಬಿ ರಿಜೆಕ್ಟಿಂಗ್ ಇನ್ ದ ಮೈಂಡ್, ಅಯ್ಯೋ ಏನಿಲ್ಲ ಅಂತ. ನೋ, ವಿ ಶುಡ್ ನಾಟ್. We should actually accept the praise and compliments, sustain the work which we are doing, which has earned those praises and compliments, and see how to get into the higher steps. We should start looking at that aspect rather than saying ಏನು ಇಲ್ಲ ಅಂತ ರಿಜೆಕ್ಟ್ ಮಾಡಕ್ಕೆ. Last time when I spoke about anger, I had talked about conscious and subconscious mind ಅಲ್ಲ. So conscious mind is the one which is a camera to the outside world. ಸೊ ಅದು ನಾವ್ ಏನ್ ರಿಸೀವ್ ಮಾಡ್ತೀವಿ, ಅದು ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗುತ್ತೆ. ಸೊ ವಿ ರಿಸೀವ್ ದೀಸ್ ಕಾಂಪ್ಲಿಮೆಂಟ್ಸ್ ಅಂಡ್ ಪ್ರೈಸಸ್, ಇಟ್ ವಿಲ್ ಮೋಟಿವೇಟ್, ಇಟ್ ವಿಲ್ ಎನರ್ಜೈಸ್ ಅಸ್ ಟು ಡೂ ಮೋರ್ ವರ್ಕ್, ಸಸ್ಟೈನ್ ಗುಡ್ ಥಿಂಗ್ಸ್ ದಟ್ ವಿ ಹ್ಯಾವ್ ಬಿನ್ ಡೂಯಿಂಗ್. ಸೆಕೆಂಡ್ ಥಿಂಗ್ ಇಸ್ ನಾಟ್ ಆಸ್ಕಿಂಗ್ ಫಾರ್ ಹೆಲ್ಪ್. ಯಾವಾಗ ಹೆಲ್ಪ್ ಕೇಳಬೇಕೋ ಅದನ್ನ ಬಿಟ್ಬಿಡ್ತೀವಿ ನಾವು. ಅದು ನಮ್ ಈಗೋ ಇರ್ಬೋದು, ಅಥವಾ ನಮ್ಗೆ ಕೇಳಕ್ ಸಂಕೋಚ ಇರ್ಬೋದು, ಭಯ ಇರ್ಬೋದು, ಅಥವಾ ವಿ ಮೇ ಫೀಲ್ ಒಂಥರ ನಮ್ಮನ್ನೇನು ಅನ್ಕೊಂಡ್ಬಿಡ್ತಾರೋ ಅನ್ನೋ ಥರಾನು ಇರ್ಬೋದು. ಇಟ್ ಈಸ್ ನಾಟ್ ಟ್ರೂ. ಸಮ್ಟೈಮ್ಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ವಿಲ್ ಸೇವ್ ಟೈಮ್. ಅವ್ರು ಯಾವ ಥರ ಅಪ್ರೋಚ್ ಮಾಡ್ತಾರೆ ಅಂತ ನೋಡೋ ಅವಕಾಶ ಸಿಕ್ಕತ್ ನಮ್ಗೆ ಸಹಾಯ ಸಿಕ್ಕಿ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ದೆನ್ ಪುಷಿಂಗ್ ಪೀಪಲ್ ಅವೇ ವೆನ್ ದೇ ಸ್ಟಾರ್ಟ್ ಟು ಗೆಟ್ ಕ್ಲೋಸ್. ಯಾರನ್ನ ಹತ್ರ ಬರಕ್ ಹೋದ್ರೆ ಕೆಲವರು ಟೆಂಡೆನ್ಸಿ ಇದೆ, ಅದು ಸಸ್ಪಿಷನ್ ಬಂದ್ಬಿಡುತ್ತೆ, ಯಾಕೆ ಇವ್ರು ನಮ್ಮನ್ನ ಇಷ್ಟು ಹಚ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ವಿ ಟ್ರೈ ಟು ಕೀಪ್ ದೆಮ್ ಅವೇ. ನೋ, ವಿ ಶುಡ್ ನಾಟ್. ವಿ ಶುಡ್ ಎನ್ಕರೇಜ್ ಎವ್ರಿ ರಿಲೇಶನ್ಶಿಪ್ ದಟ್ ಇಸ್ ಕಮಿಂಗ್ ಇನ್ ಆರ್ ವೇ. ದೆನ್ ಓಪನಿಂಗ್ ಅಪ್ ಅಂಡ್ ಅಟ್ಯಾಚಿಂಗ್ ಟು ಅದರ್ಸ್ ಪ್ರಿಮೆಚೂರ್ಲಿ. ಇದ್ರ ಆಪೋಸಿಟ್, ತದ್ವಿರುದ್ಧ. ಯಾರೋ ನಾಳೆ ಇವತ್ತು ಫ್ರೆಂಡ್ ಆಗಿ ಹೋಗ್ಬಿಟ್ಟಿರ್ತಾರೆ, ಅವ್ರು ಏನ್ ಫುಲ್ ಓಪನ್ ಆಗ್ಬಿಟ್ಟು
ಹೇಳ್ಬಾರ್ದು ಎಲ್ಲ ಹೇಳ್ಬಿಡೋದು ಅವ್ರಿಗೆ. It creates a lot of damage. I think most of us have undergone that also, and we know when to restrain and when to retract. Tara. Refusing to do something unless you can do it perfectly. ಇದು ಕರೆಕ್ಟಾಗಿ 100% ಮಾಡೋ ತನಕ ನಾನು ಈ ಕೆಲಸ ಮಾಡೋದೇ ಇಲ್ಲ ಅಂತ ಬಿಟ್ಬಿಡೋದು. ದಟ್ ಮೆನಿ ಪೀಪಲ್ ಹ್ಯಾವ್ ದ ಟೆಂಡೆನ್ಸಿ. ಇದು ನಂಗೆ ಆಗುತ್ತೋ ಇಲ್ವೋ, ಫುಲ್ ಮಾಡೋಕ್ಕಾಗುತ್ತೋ ಇಲ್ವೋ, ಅರ್ಧಾನೇ ಮಾಡೋಕ್ಕಾಗೋದು, ಓಕೆ ಇಟ್ಸ್ ಓಕೆ, ಲೆಟ್ ಅಸ್ ಡೂ ಹಾಫ್ 50%. ಆಮೇಲೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಪಾತ್. ದಟ್ಸ್ ಎನ್ ಎಕ್ಸ್ಪೀರಿಯನ್ಸ್, ದಟ್ಸ್ ಅ ಲರ್ನಿಂಗ್. ವಿ ಹ್ಯಾವ್ ಟು ಪುಟ್ ಅವರ್ ಹ್ಯಾಂಡ್ಸ್ ಇನ್ ಟು ಇಟ್ ಅಂತ. ಆಮೇಲೆ ಪ್ರೊಕ್ರಾಸ್ಟಿನೇಟಿಂಗ್ ಆನ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸು. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ ಅಂತ ಮುಂದಕ್ಕೆ ಹಾಕೋತಾ ಹೋಗೋದು. ಟು ಜಸ್ಟ್ ಅವಾಯ್ಡ್ ಅಂಡ್ ಗೆಟ್ ರಿಡ್ ಆಫ್ ಥಿಂಗ್ಸ್ ವಿಚ್ ವಿ ಡೋಂಟ್ ಲೈಕ್. ಪುಟಿಂಗ್ ಎವ್ರಿ ಒನ್ ಎಲ್ಸಸ್ ನೀಡ್ಸ್ ಬಿಫೋರ್ ಯುವರ್ ಓನ್. ಇನ್ ಕೆಲವ್ರು ಇರ್ತಾರೆ, ಅವ್ರದ್ದೇನು ಅವ್ರ ಬಗ್ಗೆ ಕಾಳಜಿನೇ ಇಟ್ಕೊಳ್ಳಲ್ಲ. ಯಾವಾಗ್ಲೂ ಸುತ್ತಮುತ್ತ ಇಲ್ಲೋರ್ದೆಲ್ಲ ಲಿಸ್ಟ್, ಟು ಡೂ ಲಿಸ್ಟ್ ಕಂಪ್ಲೀಟ್ ಆದ್ಮೇಲೆ ಇವ್ರಿಗೆ ಬರೋದು, ಇವ್ರ ಟರ್ನ್ ಬರೋದೇ ಇಲ್ಲ ಇನ್ ದ ಪ್ರೊಸೆಸ್, ಬಿಕಾಸ್ ದಟ್ ಟು ಡೂ ಲಿಸ್ಟ್ ಆಫ್ ಅದರ್ಸ್ ಈಸ್ ಕಂಟಿನ್ಯೂಸ್, ನೆವರ್ ಎಂಡಿಂಗ್, ವಿಚ್ ಇಸ್ ನಾಟ್ ಕರೆಕ್ಟ್. ಬಿಕಾಸ್ ಯು ಲೂಸ್ ಎನರ್ಜಿ, ಯು ವೋಂಟ್ ಹ್ಯಾವ್ ಟೈಮ್ ಫಾರ್ ಯೋರ್ ಸೆಲ್ಫ್. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಮಾಡ್ತಿರ್ತೀವಿ, ಬೇರೆಯವ್ರಿಗೆ ಎಲ್ಲ ಮಾಡ್ತಿರ್ತೀವಿ, ಬಟ್ ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಅನ್ಸತ್ತೆ. ಯಾಕಂದ್ರೆ the development of self will take a toll in the whole process. You may have experiences, you may gain experience in doing work for others, but retrospection of yourself and being aware of yourself, focusing on yourself also is important for you to grow, personality improvement. And then constantly criticizing oneself. ಇದು ಒಂಥರ ಸೆಲ್ಫ್ ನೆಗೆಟಿವ್ ಟಾಕ್ ತರ. ನಾ ಇದು ಮಾಡಿದ್ ಸರಿ ಇಲ್ಲಪ್ಪ, ಹಿಂಗ್ ಮಾಡ್ಬೇಕಾಯ್ತು, ಹಂಗ್ ಮಾಡ್ಬೇಕಿತ್ತು. ಓಕೆ, ಜಸ್ಟ್ ಲೀವ್ ಇಟ್. ಇವಾಗ ಬಿಟ್ಬಿಟ್ಟು ಮುಂದೆ ಹೆಂಗ್ ಮಾಡ್ಕೊಂಡು ಹೋಗೋದೋ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಐಸೋಲೇಟಿಂಗ್ ವೆನ್ ಯು ಆರ್ ಹರ್ಟಿಂಗ್. ಬೇಜಾರಾದಾಗ ಒಂದ್ ಕಡೆ ಕೂತ್ಕೊಂಡ್ಬಿಡೋದು, ಐ ನೀಡ್ ಮೈ ಟೈಮ್ ಅಂತ. ಇಟ್ಸ್ ಓಕೆ ಫಾರ್ 5 minutes, 10 minutes, ನಾಟ್ ಫಾರ್ ಮೋರ್ ದೆನ್ hours together, because that is also going to create your own self talk. If the moment you isolate from the world and you are on your own, you should be very watchful of your thinking. ಆ ಥಿಂಕಿಂಗ್ ಯಾವ ಶೇಪ್ ತಗೊಳುತ್ತೆ, ಯಾವ ಟರ್ನ್ ತಗೊಳತ್ತೆ ಅಂತಾನೆ ಗೊತ್ತಾಗಲ್ಲ. ಇಟ್ ಕ್ಯಾನ್ ಗೆಟ್ ಇನ್ ಟು ಕ್ರಿಟಿಸೈಸಿಂಗ್ ಮೋಡ್, ಆರ್ ಇಟ್ ಕ್ಯಾನ್ ಗೆಟ್ ಟು ಹಿಂಗಾಗ್ಲೇಬಾರ್ದಾಗಿತ್ತು, ನನಗ್ ಮಾತ್ರ ಯಾಕೆ ಹಿಂಗಾಗುತ್ತೆ, ಆ ತರ ಆ ಮೋಡ್ಗೂ ಹೊಟ್ಟೋಗ್ಬಿಡುತ್ತೆ ಥಿಂಕಿಂಗು ವೆನ್ ವಿ ಆರ್ ಹ್ಯಾವ್ ಐಸೋಲೇಟೆಡ್ ಅವರ್ ಸೆಲ್ಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಗೆಟ್ ಬ್ಯಾಕ್. ರೆಸಿಲಿಯನ್ಸ್ ಅಂತೀವಿ ಅದನ್ನ. ವಾಪಸ್ ನಾವು ನಮ್ಮ ಕಾರ್ಯಕ್ಕೆ ಬೇಗ ಬರ್ಬೇಕಾಗತ್ತೆ. ಏನ್ ಬೀಯಿಂಗ್ ಅವೇರ್ ಆಫ್ ಒನ್ ಸೆಲ್ಫ್ ಅಂದ್ರೆ ಯಾರ್ ನನ್ಗೆ ಏನ್ ಇಷ್ಟ, ನಾನ್ ಯಾರು, ವಾಟ್ ಮೇಕ್ಸ್ ಮೀ ಹ್ಯಾಪಿ. ವಾಟ್ ಮೇಕ್ಸ್ ಮೀ ಹ್ಯಾಪಿ ನಲ್ಲೂ 3 stages ಇರುತ್ತೆ. ಈಸ್ ಸಮಥಿಂಗ್ ಲೈಕ್ ಪಾಸಿಂಗ್ ಎಕ್ಸಾಮ್ ಮೇಕ್ಸ್ ಮೀ ಹ್ಯಾಪಿ, ದೆನ್ ಇಟ್ ಈಸ್ ಟೆಂಪರರಿ. ಅಷ್ಟ್ ಸಾಕಾ, ನಂಗೆ ಇನ್ನೂ ದೊಡ್ಡ ಹ್ಯಾಪಿನೆಸ್ ಬೇಕಾ? ಅಥವಾ ವಾಟ್ ಪ್ಲೀಸಸ್ ಮೀ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. am I dependent on others, and what should others do to make me happy? ಅದೆಲ್ಲ. ಆಮೇಲೆ what makes me angry, what are the incidents that I don't like, or what excites me. 6ನೇ ಬಾಲ್ನಲ್ಲಿ 6 ಹೊಡೆಯೋದು, that is exciting, or is that temporary, is it something to do with myself? What bores me? All these aspects we should be aware. ಅದೇನ್ ಕಾನ್ಸ್ಟೆಂಟ್ ಥಿಂಕಿಂಗ್ ಬೇಡ, ಬಟ್ ವಿ ಶುಡ್ ನೋ ವಾಟ್ ಇಸ್ ದ ಟ್ರಿಗರ್ ಪಾಯಿಂಟ್ಸ್ ಅಂತ. ನಾವು ಈ ಸ್ಟೂಡೆಂಟ್ಸ್ಗೆ ಏನ್ ಹೇಳ್ತೀವಿ ಅಂತಂದ್ರೆ, ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಾವ್ ಏನು ಅಂತ, ವಿ ಹ್ಯಾವ್ ಅ ಚಾರ್ಟ್. ಐ ಆಮ್ ಗೋಯಿಂಗ್ ಟು ಟೇಕ್ ಯು ಟು ದೋಸ್ ಕ್ವೆಶ್ಚನೇರ್ಸ್. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಬೀಯಿಂಗ್ ಸೆಲ್ಫ್ ಅವೇರ್ ಇಸ್ ಇಂಪಾರ್ಟೆಂಟ್. Based on being aware of the self, one should make a choice. ಅಂದ್ರೆ ಒಂದ್ ಸೆಲೆಕ್ಷನ್ ಮಾಡ್ಬೇಕು. ಇವಾಗ ಒಂದ್ ಹುಡುಗ ಇಂಜಿನಿಯರಿಂಗ್ ತಗೋಬೇಕು ಅಂತಿದ್ರೆ, he should be aware whether he is good at logic, he is good at mathematics, he is good at doing things practically. ಅದೆಲ್ಲ ಸೆಲ್ಫ್ ಅವೇರ್ನೆಸ್ ನಲ್ಲಿ ಕವರ್ ಮಾಡಿರ್ತೀವಿ ಕ್ವಶನೇರ್ ನಲ್ಲಿ. ಅದೆಲ್ಲ ಆದ್ಮೇಲೆ he has to make a personal choice whether some of the characteristics are common, whether he wants to become a lawyer or an engineer. He needs to do the personal choice. Next is relative action. He needs to do pros and cons of whether he has to become a lawyer or he has to become an engineer. ಅಂತ pros, lawyer ಆದ್ರೆ ಏನೇನ್ ಮಾಡ್ಬೇಕು, ಏನೇನ್ ಇಷ್ಟ ಆಗುತ್ತೆ,
ಒಂದು ವ್ಯಕ್ತಿಗೆ ನನಗೆ ಇದೆಲ್ಲ ಇಫ್ ಐ ವಿಲ್ ಐ ಬಿ ಏಬಲ್ ಟು ಅಂಡರ್ಗೋ ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್. ಅಥವಾ ಇಂಜಿನಿಯರ್ ಆದ್ರೆ ದೀಸ್ ಆರ್ ದ ಸೆಟ್ ಆಫ್ ಥಿಂಗ್ಸ್ ವಿಚ್ ಐ ಹ್ಯಾವ್ ಟು ಡೂ. 5 years I have to study. After that I have to do some projects. Is it okay? My earning will be more. Lawyer, I need more time to set up myself. ಈ ತರದ್ದೆಲ್ಲ ಯೋಚನೆಗಳು ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬಂದ್ರೆ ದಟ್ ಇಸ್ ಕಾಲ್ಡ್ ಪ್ರೋಗ್ರೆಸ್ ಅಂತ. ಸೊ ಇನ್ ಎವ್ರಿ ಒನ್ ಆಫ್ ಅಸ್ ಏನಾಗ್ಬಿಡತ್ತೆ ಅಂದ್ರೆ ವಿ ಹ್ಯಾವ್ 3 roles, 3 hats to play. ಒಂದು ಡ್ರೀಮರ್ ಅಂದ್ರೆ ನಾವು ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಒಂದು ಗೋಲ್ ಸೆಟ್ ಮಾಡಿ ಇಟ್ಕೊಂಡಿರ್ತೀವಿ, ನಾವು ಅದನ್ನ ಡ್ರೀಮ್ ಮಾಡ್ಬೇಕು. ಬರೀ ಡ್ರೀಮರ್ ಆದ್ರೆ ಸಾಕಾ? ಖಂಡಿತ ಇಲ್ಲ. ವಿ ಹ್ಯಾವ್ ಟು ಬಿ ಅ ಡೂವರ್ ಆಲ್ಸೋ. ಡೂವರ್ ಅಂದ್ರೆ ಅದ್ರ ತಕ್ಕಂಗೆ ಆಕ್ಷನ್ ಪ್ಲಾನ್ ಮಾಡ್ಬೇಕು, ಆಕ್ಷನ್ಸ್ ಮಾಡ್ಬೇಕು, ಪ್ಲಾನ್ ಮಾಡ್ಬೇಕು. ಅದಷ್ಟು ಮಾಡಕ್ಕೆ ಥಿಂಕಿಂಗು ಇರ್ಬೇಕು. ಇದು ಮಾಡಿದ್ರೆ ವಿವೇಚನೆ, ಥಿಂಕಿಂಗ್, ವೆದರ್ ಇದನ್ ಮಾಡಿದ್ರೆ ಕರೆಕ್ಟಾ, ಇದನ್ ಮಾಡಿದ್ರೆ ತಪ್ಪಾ, ಇದ್ ಮಾಡಿದ್ರೆ ಸರಿ ಹೋಗುತ್ತಾ, ಅದ್ ಮಾಡಿದ್ರೆ ಸರಿ ಹೋಗುತ್ತಾ. ಲಾಯರ್, ಇಂಜಿನಿಯರ್ಗೆ ಎಕ್ಸಾಂಪಲ್ ಕೊಟ್ನಲ್ಲ, ಆ ವಿಷಯದಲ್ಲಿ ತಗೊಂಡ್ರೆ ಆಲ್ 3 put together only will lead to success. So sometimes what happens, most of the time ನಾವು ಈ adolescent counseling ಬರ್ತಾರಲ್ಲ, they will have their aims very big. ಯಾರೋ ಅಪ್ಪ ಅಮ್ಮನ್ ಬಲ್ವಂತಕ್ಕೋ ಅಥವಾ ಅವರೇ ಯಾರನ್ನೋ ಅಬ್ಸರ್ವ್ ಮಾಡ್ಬಿಟ್ಟು ಏನೋ ಒಂದು ದೊಡ್ಡ IAS ಆಫೀಸರ್ ಆಗ್ಬೇಕು ಅಂತ ಬರ್ತಾರೆ. ವೆನ್ ಇಟ್ ಕಮ್ಸ್ ಟು ಡೂಯಿಂಗ್ ಥಿಂಗ್ಸ್, ಅವ್ರ ಅಪ್ಪ ಅಮ್ಮ ಕರ್ಕೊಂಬಂದಿರ್ತಾರೆ, ಪುಸ್ತಕನೇ ಮುಟ್ಟಲ್ಲ ಇವರು, ಏನ್ ಮಾಡೋದು ಇವ್ರನ್ನ ಅಂತ. ಡೂಯಿಂಗ್ ಥಿಂಗ್ಸ್ಗೆ ಏನಿಲ್ಲ, ಅಲ್ಲಿ ಪ್ರಿಪ್ರೇಷನ್ ಇಲ್ಲ, ಏನೋ ಕೆಲಸ ಮಾಡ್ತಿರಲ್ಲ. ವಾಟ್ ಎವರ್ ರೀಸನ್ಸ್, ಮೋಟಿವೇಶನ್ ಇರ್ಬೋದು, ಏನ ಬೇಕಷ್ಟು ಕಾರಣಗಳಿರುತ್ತೆ ಅವ್ರು ಬಂದಾಗ. ಆಮೇಲೆ ಥಿಂಕಿಂಗು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ, ಈ ಮೋಸ್ಟ್ ಆಫ್ ದ ಅಡಾಲಸೆಂಟ್ಸ್ ದೇ ವಿಲ್ ಬಿ, ಅವ್ರು ಏನ್ ಥಿಂಕ್ ಮಾಡಿರ್ತಾರೆ, ನಾನು ಹಿಂಗಾಗ್ಬೇಕು ಹಂಗಾಗ್ಬೇಕು, IAS ಆಫೀಸರ್ ಆಗ್ಬೇಕು, ಅದೇ ಹಂಗಾಗ್ಬೇಕು ಅನ್ನೋ ಅದನ್ನೇ ಆ ಡ್ರೀಮಿಂಗೇ ಆಕ್ಷನ್ ಅನ್ನೋ ತರ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಆಸ್ ಇಫ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪರ್ಸೆಪ್ಷನ್ ಅಲ್ಲಿ ಇರ್ತಾರೆ. ಸೊ ವಿ ಹ್ಯಾವ್ ಟು ಬ್ರೇಕ್ ದಟ್ ಪರ್ಸೆಪ್ಷನ್ ಅಂಡ್ ದೆನ್ ಶೋ ದೆಮ್ ವಾಟ್ ಆರ್ ಆಲ್ ದ components that are involved for you to achieve what you want to do ಅನ್ನೋದು ಬಹಳ ಮುಖ್ಯ. We need to show them as counselors. So next thing is last time ನಾನು ಇಕೆಗಾಯ್ ಜಾಪನೀಸ್ ಪರ್ಪಸ್ ಇನ್ ಲೈಫ್ ಅಂತ ತಗೊಂಡಿದ್ದೆ. We didn't have time, so I just thought I'll bring up this, which is very important for self awareness ಅಂತ. There are 5 steps actually to this. One is to start small. ತುಂಬಾ ಚಿಕ್ಕದ್ರಿಂದ ನಾವು ಆಸೆಗಳನ್ನ ಇಟ್ಕೊಂಡು ಅದನ್ನ ಹಂತವಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತ. ನಮ್ ವೇದಾಂತಕ್ಕೂ ಇದಕ್ಕೂ ಜಾಸ್ತಿ ಡಿಫ್ರೆನ್ಸೇ ಇಲ್ಲ. ಐ ಥಿಂಕ್ ಆಲ್ ಈಸ್ಟರ್ನ್ ಫಿಲಾಸಫೀಸ್ ಆರ್ ಆಲ್ಮೋಸ್ಟ್ ದ ಸೇಮ್. ಸೊ ದಿಸ್ ಇಸ್ ವಾಟ್ ಅವರ್ ವೇದಾಂತ ಆಲ್ಸೋ ಟಾಕ್ಸ್ ಅಬೌಟ್ ಅಲ್ಲ. ದೆನ್ ಫ್ರೀ ಯೋರ್ ಸೆಲ್ಫ್. ನಾನು ಸಣ್ಣಗಾಗ್ಬೇಕು, ನಾನು ದೊಡ್ಡ ಮನೆ ತಗೋಬೇಕು, ಅದೆಲ್ಲಾನು ಆ ಆಸೆಗಳನ್ನೆಲ್ಲ ಬದಿಗಿಟ್ಬಿಟ್ರೆ there is less stress. Okay, when you get time, when you do things, then you start forming these aspects. ಬೇಕಾಗಿದ್ಯಾ, ಮನೆ ತಗೋಬೇಕಾ, ಆ ಟೈಮಲ್ಲಿ ನೋಡೋಣ, when I have money, etc. Then seek harmony and sustainability. ಸಸ್ಟೈನಬಿಲಿಟಿ ಮೋಸ್ಟ್ ಇಂಪಾರ್ಟೆಂಟ್. ಯಾವ ಆಕ್ಟಿವಿಟಿ ಮಾಡಿದ್ರು, ಯಾವ ಆಕ್ಷನ್ ಮಾಡಿದ್ರು ಇದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಾ, ನಾನು ಮುಂದುವರ್ಸಕ್ ಆಗತ್ತಾ ಅನ್ನೋದನ್ನ ಯೋಚನೆ ಮಾಡ್ಬಿಟ್ಟು ಶುರು ಮಾಡಬೇಕು. ನೆಕ್ಸ್ಟ್, ಹ್ಯಾವ್ ಜಾಯ್ ಇನ್ ಲಿಟಲ್ ಥಿಂಗ್ಸ್. ಈ ಸಣ್ಣ ವಿಷಯಕ್ಕೂ ನಾವು ಖುಷಿ ಪಟ್ಕೊಂಡು ಹೋದ್ರೆ ಸ್ವಲ್ಪ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನು, ಸೆಲ್ಫ್ ಕಾನ್ಫಿಡೆನ್ಸು ಎಲ್ಲ ಬೆಳೆಸ್ಕೊಂಡು ಹೋಗ್ತೀವಿ ಜೀವನದಲ್ಲಿ. ಮೋಟಿವೇಶನ್ ಬಿಕಮ್ಸ್ increases. That's what is very important. And most important, the last thing is be here and now. Here and now principle tumma important. We should always be in the present. We should do mindful thinking, mindful doing of things. We should be present in whatever we are doing through mind. ಏನೇ ಕೆಲಸ ಮಾಡಿದ್ರು, ಊಟ ಮಾಡ್ತಾ ಇರೋದ್ರ ಬಗ್ಗೆ ಗಮನ, ಏನ್ ತರಕಾರಿ ತಿಂತಾ ಇದ್ದೀನಿ ಅನ್ನೋದ್ರ ಕಡೆ ಗಮನ. ಆ ತರ ಇದ್ರೆ ಒಂಥರ ಖುಷಿ ಇರತ್ತೆ, ಸಮಾಧಾನ ಇರತ್ತೆ ಮನಸ್ಸಿನಲ್ಲಿ. ಆ ಇಕಿಗಾಯಿನಲ್ಲೂ ಅದೇ. ವಾಟ್ ವಿ ಶುಡ್ ಡೂ ಇಸ್ ಥ್ರೂ 4 aspects we need to keep. What you love, what the world needs, what you can be paid. ದುಡ್ಡು ಬೇಕಲ್ಲ, what you can be paid, and what you are good at.
These are the 4 principles that you need to keep in terms of doing any action. Okay. Self-awareness is the first step for goal setting, basically. So first and foremost, num thoughts alva, num thoughts my attitude agodu, num thoughts action agodu, adinne behavior what others see, everything will be related to our own thoughts. ಓಕೆ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ಬೇಕು ಅಂದ್ರೆ, ಒಬಾಮಾ ಇದಾರಲ್ಲ, ಒಬಾಮಾ ಅಂಡ್ ಹಿಸ್ ಬ್ರದರ್, ಅವ್ರಿಗೆಲ್ಲ ಸೇಮ್ ಸೆಟ್ ಆಫ್ ಎನ್ವೈರ್ಮೆಂಟ್. ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್, ದಿಸ್ ಕೇಮ್ ಟು ಮೈ ಮೈಂಡ್ ಅಷ್ಟೇ. ಸೇಮ್ ಎನ್ವೈರ್ಮೆಂಟ್, ಸೇಮ್ ಎಜುಕೇಶನ್ ಸಿಸ್ಟಮ್, ಸೇಮ್ ಸೆಟ್ಟಿಂಗ್, ಎಲ್ಲ ಒಂದೇ ಥರ ಇತ್ತು. ಸೇಮ್ ಟೈಪ್ ಆಫ್ ಕೋಚಿಂಗ್, ಎಲ್ಲಾನು ಒಂದೇ ಥರ ಇತ್ತು. ಒಬಾಮಾ ಬಿಕೇಮ್ ದ ಪ್ರೆಸಿಡೆಂಟ್, whereas his brother is still sulking in Africa, jailal iddu, amele activist tara horadi, he's become a negative personality in the whole process. Why? They have been offered all the same resources, common resources. It is just about the attitude. ಇವಾಗ ಇನ್ನೊಂದು ಎಕ್ಸಾಂಪಲ್ ನಂಗೆ ಜ್ಞಾಪಕ ಬರ್ತಾರೆ. ಒಂದು ಕುಡಿತಾ ಇದ್ದಿದ್ದ ತಂದೆ, ಆಲ್ಕೋಹಾಲಿಕ್ ಫಾದರ್, ಅವರು ಇಬ್ಬರು ಗಂಡು ಮಕ್ಕಳನ್ನ ಬೆಳೆಸ್ತಾರೆ. ಅದರಲ್ಲಿ ಒಬ್ಬ ಕುಡ್ಕ ಆಗ್ತಾನೆ, ಇನ್ನೊಬ್ಬ ಕುಡಿಯಲ್ಲ, ಹೀಸ್ ಅ ಟೀಟೋಟ್ಲರ್. ಯಾರೋ ಬಂದು ಕೇಳ್ತಾರೆ, ಈ ಕುಡಿತಾ ಇದ್ದೀನಿ ಮಗನ್ನ, ಯಾಕೆ ನೀನ್ ಕುಡಿತಾ ಇದೀಯಾ ಅಂತ. ಹೀ ಸೇಸ್, ಐ ವಾಚ್ಡ್ ಮೈ ಫಾದರ್ ವೆನ್ ಐ ವಾಸ್ ಗ್ರೋಯಿಂಗ್ ಅಂತ. ಇನ್ನೊಬ್ಬನ್ ಬಂದು ಕೇಳ್ತಾರೆ, ನೀನ್ ಯಾಕೆ ಕುಡಿತಾ ಇಲ್ಲ, ಸೇಮ್ ಎನ್ವೈರ್ಮೆಂಟು, ನೀನ್ ಯಾಕೆ ಕುಡಿತಾ ಇಲ್ಲ ಅಂದ್ರೆ, ಐ ವಾಚ್ಡ್ ಮೈ ಫಾದರ್ ಡ್ರಿಂಕಿಂಗ್. Same uttara. You see the perspective of both of them. Same environment, same resources, same upbringing, everything. But the perception is very important. Their attitude, what they want to become, what they are awareness about how they should not be or should be, that becomes very important. That is the same thing which is very important for our personality development as well. ಇಲ್ಲಿ ಒಂದು ಮಂಕುತಿಮ್ಮನ ಕಗ್ಗದ್ದು ಬರುತ್ತೆ, ಇದಕ್ಕೆ ಹೋದ ಉದಾಹರಣೆಯಾಗಿ. ತನ್ನ ಅಂತರಂಗದಲ್ಲಿನ ಆಟಗಳನ್ನು ತಾನೇ ಕಂಡು ನಗುವ, ತನ್ನೊಳಗೆ ತಾನು ಇಬ್ಬರಾದಂತೆ ತಿಳಿದು ಬಾಳುವ, ಬ್ರಹ್ಮವಸ್ತುವನ್ನು ಬೇರೆ ಎಂದು ಧ್ಯಾನಿಸುವವ ಅವನೇ ಧನ್ಯ. ಮಂಕುತಿಮ್ಮನ ಕಗ್ಗ ನಲ್ಲಿ ಹೇಳೋದೆ, ಮಂಕುತಿಮ್ಮನ ಕಗ್ಗದ ಎಲ್ಲಾನು ಬೇಸ್ಡ್ ಆನ್ ಅವರ್ ವೇದಾಂತ, ಭಗವದ್ಗೀತಾ ಎಲ್ಲ ಅಲ್ವಾ. ಸೊ ಇಟ್ಸ್ ಅವರ್ ಎಬಿಲಿಟಿ ಟು ಸೆಪರೇಟ್ ಅವರ್ ಸೆಲ್ಸ್ ಫ್ರಮ್ ದ ಎನ್ವೈರನ್ಮೆಂಟ್. ವಿ ನೀಡ್ ಟು ಸೆಪರೇಟ್ ಅವರ್ ಸೆಲ್ಸ್ ಫ್ರಮ್ ದ ಎನ್ವೈರನ್ಮೆಂಟ್ ಟು ಸಿ ಅವರ್ ಓನ್ ಗ್ರೋತ್, ಅವರ್ ಓನ್ ಡೆವಲಪ್ಮೆಂಟ್. Similarly, next thing comes about understanding our motives and needs. ನಮ್ ಕೋರ್ ವ್ಯಾಲ್ಯೂಸ್ ಏನು, ನಮ್ ಬಿಲೀಫ್ಸ್ ಏನು, ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ಒಂಥರ ನಮ್ಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ವಿ ವಿಲ್ ನಾಟ್ ಡಿವಿಯೇಟ್ ಇನ್ ದ ಹೋಲ್ ಪ್ರಾಸೆಸ್ ಆಫ್ ಅವರ್ ಜರ್ನಿ ಇನ್ ಲೈಫ್. ನೆಕ್ಸ್ಟ್, ಅವರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಅವರ್ ಸ್ಟ್ರೆಂತ್ಸ್ ಅಂಡ್ ಲಿಮಿಟೇಷನ್ಸ್. ಸ್ಟ್ರೆಂತ್ಸ್ ಅಂಡ್ ಲಿಮಿಟೇಷನ್ಸ್ ಅರ್ಥ ಆದ ತಕ್ಷಣ ವಿ ಆರ್ ಕಾನ್ಫಿಡೆಂಟ್ ವೇರ್ ಎವರ್ ವೇರ್ ಅಚೀವ್ಮೆಂಟ್ಸ್ ಆರ್, ವಿ ಹ್ಯಾವ್, okay, that's an easy game, our ground. When it comes to limitations, we know how to play safe, how to improve things, how much time we need to play the game when it is our weak area. Atra plan ಮಾಡ್ಕೊಳ್ಳೋದು ಬಹಳ important. Then know your influence on others. I like this person, okay, I feel good about this relationship. How do ಹಂಗನ್ ಮಾತ್ರಕ್ಕೆ ನಮ್ಗೆ ಯಾರ್ ಕಂಡ್ರೋ ಸುಮಾರು ಇದು ಅಂದ್ರೆ ಬಿಟ್ಬಿಡಕ್ಕಾಗತ್ತಾ? ರಿಲೇಶನ್ಶಿಪ್ ನಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಅ ಹೋಲಿಸ್ಟಿಕ್ ಪರ್ಸನಾಲಿಟಿ. ನಾವು ವಿ ಹ್ಯಾವ್ ಟು ಸಮಾಜದಲ್ಲಿ ಎಲ್ಲಾ ತರದ್ದು ವ್ಯಕ್ತಿತ್ವ ಹೊಂದಿದ ವ್ಯಕ್ತಿಗಳ ಜೊತೆ ನಾವು ಸಂಬಂಧನ ಬೆಳೆಸ್ಕೊಂಡು ಹೋಗ್ತಾ ಇರ್ಬೇಕು, ಇಟ್ಕೊಂಡಿರ್ಬೇಕು. ಸೊ ಹೌ ಡು ಅವರ್ ಸೆಲ್ಫ್ ಅವೇರ್ನೆಸ್ ಬ್ರಿಂಗ್ ಇಂಪಾರ್ಟೆನ್ಸ್ ಇನ್ ದಿಸ್ ಕೈಂಡ್ ಆಫ್ ರಿಲೇಶನ್ಶಿಪ್ಸ್, ಅದನ್ನು ನೋಡೋಣ. So why do we have to be self-aware? One is enhancing our thinking skills, identify and modify one's own thoughts. Last time anger management, emotion management ella heldaga, we need to be proactive instead of reactive. So we have to think forward. ನಮ್ಮ ಬಗ್ಗೆ ನಮ್ಗೆ ಗೊತ್ತಿದ್ರೆ, ನಮ್ಗೆ ಯಾವಾಗ ಕೋಪ ಬರುತ್ತೆ ಅಂತ ಗೊತ್ತಿದ್ರೆ ಅದನ್ನ ಅವಾಯ್ಡ್ ಮಾಡ್ಬೋದು, ಅದನ್ನ
ರೆಸ್ಪಾಂಡ್ ಕನ್ವರ್ಟ್ ಮಾಡ್ಬೋದು, ರಿಯಾಕ್ಟಿವ್ ಆಗಿ ಇಲ್ಲದೆ ಇರ್ಬೋದು. ದೆನ್ ಪ್ರಿಡಿಕ್ಟಿಂಗ್ ಅಂಡ್ ಡೀಲಿಂಗ್ ವಿತ್ ಪ್ರಾಬ್ಲಮ್ಸ್ ಬಂದ ತಕ್ಷಣ ದ ಮೊಮೆಂಟ್ ಯು ಗೆಟ್ ದ ಪ್ರಾಬ್ಲಮ್, then just start working on your strengths and see how to use your strengths and skills to come up with solutions to problems. Managing emotions ನೋಡಿದ್ವಿ ಅದನ್ನ. ಮ್ಯಾನೇಜಿಂಗ್ ಸ್ಟ್ರೆಸ್, ತುಂಬಾ ಕೆಲಸ ಒಂದೇ ತರದ್, ಒಂದು ವ್ಯಕ್ತಿಗೆ ಒಂದೇ ತರದ್ ಕೆಲಸ ಮಾಡಿದ್ರೆ ಸ್ಟ್ರೆಸ್. ಚೇಂಜ್ ಆಫ್ ವರ್ಕ್ ಇಸ್ ರಿಲ್ಯಾಕ್ಸಿಂಗ್. ಓಕೆ, ಸೊ you should know when to actually change the work when it tries to get stressful. These happen only when you know that you are getting stressed anta. Then maintaining a high level of motivation, anything to be sustained, any activity to be sustained, your motivation also is to be sustained. So how do I, for each one it is different, so how do I maintain this level of motivation anta. ಡೆವಲಪಿಂಗ್ ಲೀಡರ್ಶಿಪ್ ಸ್ಕಿಲ್ಸ್ ಎಲ್ಲಾರ್ಗೂ ಇರುತ್ತೆ, ಬಟ್ ಓನ್ಲಿ ಥಿಂಗ್ ಇಸ್ ಎಕ್ಸ್ಪೋಜರ್ ಇರೋದಿಲ್ಲ. ಲೀಡರ್ಶಿಪ್ ಸ್ಕಿಲ್ಸ್ ಇಟ್ ಈಸ್ 360 ಡಿಗ್ರಿ ತರ. ಎಲ್ಲ ರಿಲೇಶನ್ಶಿಪ್ ವಿತ್ ಒನ್ ಸೆಲ್ಫ್, ರಿಲೇಶನ್ಶಿಪ್ ವಿತ್ ಫ್ಯಾಮಿಲಿ, ಸೊಸೈಟಿ, ಒಫಿಷಿಯಲ್, ಪ್ರೊಫೆಷನಲ್, ಎಲ್ಲ ಕಡೆ ಇರಬೇಕು. ಟೇಕಿಂಗ್ ಇನಿಷಿಯೇಟಿವ್, ಹೌ ಡು ಯು ಟೇಕ್ ಇನಿಷಿಯೇಟಿವ್? ಬೇಸ್ಡ್ ಆನ್ ದ ಪೀಪಲ್ ಅರೌಂಡ್ ಯು, ಬೇಸ್ಡ್ ಆನ್ surrounding you, you will take action, you will take initiative. You should be very sensitive with respect to people around you. Not only being self-aware is important, being aware of others is also important. That is also one aspect of self-awareness only. Being confident and assertive, ಇದೆಲ್ಲ ನಮ್ಮ ಬಗ್ಗೆ ನಮಗೆ ಗೊತ್ತಾಗಿ ಎಲ್ಲ ಮಾಡಿದಾಗ ನಮಗೆ ಕಾನ್ಫಿಡೆನ್ಸು ಬರುತ್ತೆ. ನಾವು ಎಲ್ಲಿ ಒಂದು ಆತ್ಮ ದೃಢತೆಯಿಂದ ಮಾತಾಡಬಹುದು, ಕಾರ್ಯ ಮಾಡಬಹುದು ಅನ್ನೋದು ಗೊತ್ತಾಗತ್ತೆ. ಬೀಯಿಂಗ್ ಆನೆಸ್ಟ್ ಅಂಡ್ ಓಪನ್ ಮೈಂಡೆಡ್, ಇದನ್ನು ಬಹಳ ಮುಖ್ಯ. ಕಾನ್ಫಿಡೆನ್ಸ್ಗೆ, ಸೆಲ್ಫ್ ಕಾನ್ಫಿಡೆನ್ಸ್ಗೆ, ಸೆಲ್ಫ್ ಎಸ್ಟೀಮ್ಗೆ ಇದು ಬಹಳ ಮುಖ್ಯ. ಮೇಕ್ ಇನ್ಫಾರ್ಮ್ ಡಿಸಿಷನ್ ಅಂದ್ರೆ ಪ್ರೋಸ್ ಅಂಡ್ ಕಾನ್ಸ್ ಯೋಚನೆ ಮಾಡಿರ್ತೀವಿ. ಇದು ಮಾಡಿದ್ರೆ ಇದು ತಪ್ಪು, ಇದು ಮಾಡಿದ್ರೆ ಇದು ಸರಿ, ಸೊ ಆಪ್ಷನ್ 1 ಹಿಂಗ್ ಮಾಡ್ಬೇಕು, ಆಪ್ಷನ್ 2 ಇದ್ ಮಾಡ್ಬೇಕು. ನಾ ಅವಾಗ್ಲೇ ಹೇಳಿದ್ನಲ್ಲ, ಲಾಯರ್ ಆದ್ರೆ ಈ ತರ ನಾನು ಐ ಶುಡ್ ಗೋ ಥ್ರೂ ದಿಸ್ ಎಕ್ಸ್ಪೀರಿಯನ್ಸ್ ಅಂತ, ಇಂಜಿನಿಯರ್ ಆದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ. ಅದೆಲ್ಲ ಮಾಡಿ ಆಮೇಲೆ ಒಂದು ಡಿಸಿಷನ್ ತಗೋತೀನಲ್ಲ, ಅವಾಗ ರಿಗ್ರೆಟ್ಸ್ ಇರೋದಿಲ್ಲ ನನಗೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಫಾರ್ಮ್ಡ್ ಡಿಸಿಷನ್ ಅಂತ ಅದಕ್ಕೆ ಹೆಸರು. Now, what are all the components of self-awareness? ಯಾವ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ಬಿಟ್ವಿ, ಏನೇನ್ ಇನ್ಕ್ಲೂಡ್ ಆಗುತ್ತೆ ಸೆಲ್ಫ್ ಅವೇರ್ನೆಸ್ ಅಲ್ಲಿ? ಒಂದು ಲರ್ನಿಂಗ್ ಸ್ಟೈಲ್ಸ್ ಸ್ಟೂಡೆಂಟ್ ಲೈಫ್ ನಲ್ಲಿ. ನೆಕ್ಸ್ಟ್ ಆಪ್ಟಿಟ್ಯೂಡ್ ಫಾರ್ ಸ್ಪೆಸಿಫಿಕ್ ಕೆರಿಯರ್, ಅಕಾಡೆಮಿಕ್ ಎಬಿಲಿಟಿ, ಪರ್ಸನಾಲಿಟಿ, ಹ್ಯಾಬಿಟ್ಸ್ ಅಂಡ್ ವ್ಯಾಲ್ಯೂಸ್. ಸೊ ಒಂದೊಂದಾಗಿ ಈ ಲರ್ನಿಂಗ್ ಸ್ಟೈಲ್ಸ್ನೆಲ್ಲ ಹೆಂಗ್ ಮಾಡ್ತೀವಿ ನಾವು ಸ್ಟೂಡೆಂಟ್ಸ್ಗೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಇದು ಒಂದು ಕಾರ್ಲ್ ರಾಜರ್ಸ್ ಅಂತ ನಮ್ಮ ಗ್ರೇಟೆಸ್ಟ್ ಸೈಕಾಲಜಿಸ್ಟ್ ಇದ್ದಾರೆ. ಅವ್ರು he was very proficient in self psychology, and what he brings up is very important for our adolescent mindset. Basically he talks about 2 types of self. One is real self ಅಂದ್ರೆ ನಾವ್ ಏನು, ಆಕ್ಚುಲಿ ನಾವ್ ಏನು, ವಾಟ್ ಡು ವಿ ಥಿಂಕ್ ಆಫ್ ಅವರ್ ಸೆಲ್ಸ್ ಅಂತ. ಇವಾಗ ಒಂದು ಎಕ್ಸಾಂಪಲ್ ಹುಡುಗರ ಕೇಸ್ನಲ್ಲಿ ತಗೋಬೇಕು ಅಂದ್ರೆ, ಒಂದು ಹುಡುಗ ಐ ಆಮ್ ಅನ್ ಆವ್ರೇಜ್ ಸ್ಟೂಡೆಂಟ್ ಹೂ ಕ್ಯಾನ್ ಸ್ಕೋರ್ 75% ಇನ್ ಎಕ್ಸಾಮ್ ಅಂತ ಇರುತ್ತೆ. ಬಿಕಾಸ್ ಹಿ ಈಸ್ ಕನ್ಸಿಸ್ಟೆಂಟ್ಲಿ ಸ್ಕೋರಿಂಗ್ 75% ಇನ್ ದ ಎಕ್ಸಾಮ್. ಐಡಿಯಲ್ ಸೆಲ್ಫ್ ಅನ್ನೋದು ವಾಟ್ ವಿ ವಾಂಟ್ ಟು ಬಿ ಬೇಸ್ಡ್ ಆನ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಅಂಡ್ ಎಕ್ಸ್ಪೀರಿಯನ್ಸ್. ಈ ಐಡಿಯಲ್ ಸೆಲ್ಫ್ ಅನ್ನೋದು ನಾನು ಹಂಗಿರ್ಬೇಕು ಅಂತ, ನಾನು ಏನ್ ಆಗ್ಬೇಕು ಅಂತ ಇಷ್ಟಪಡ್ತೀನಿ ಅನ್ನೋದು ಐಡಿಯಲ್ ಸೆಲ್ಫ್. ಅದ್ ಹೆಂಗ್ ಬರುತ್ತೆ? ಐಡಿಯಲ್ ಸೆಲ್ಫ್ ಹೆಂಗ್ ಫಾರ್ಮ್ ಆಗತ್ತೆ ಅಂದ್ರೆ, ಪೇರೆಂಟ್ಸ್ ವುಡ್ ಹ್ಯಾವ್ ಪುಟ್ some thoughts when they are actually bringing up their children. ಆಮೇಲೆ ಹುಡುಗರೆ ಬೇರೆಯವ್ರನ್ನ ನೋಡಿ ಪಿಯರ್ ಲೆವೆಲ್ನ ನೋಡ್ಬಿಟ್ಟು ಅಡ್ಮಿರೇಷನ್ನ ಕನ್ವರ್ಟ್ ಮಾಡ್ಕೊಂಡಿರ್ಬೋದು ಐಡಿಯಲ್ ಸೆಲ್ಫ್ಗೆ. ಅಥವಾ ನಮ್ಮ ಸೊಸೈಟಿ, ಇವಾಗ ಸೊಸೈಟಿನಲ್ಲಿ ಡಾಕ್ಟರ್ಗೆ, ಇಂಜಿನಿಯರ್ಗೆ ಪ್ರಾಧಾನ್ಯ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಇಂಜಿನಿಯರ್, ಡಾಕ್ಟರ್ ಆಗ್ಬೋದು. ಅಥವಾ ವಾಟ್ ವಿ ಥಿಂಕ್ ಈಸ್ ಅವರ್ ಬೆಸ್ಟ್ ಇಂಟ್ರೆಸ್ಟ್. ಇಲ್ಲ, ಜೆನ್ಯೂನ್ ಆಗಿ ಐ ಆಮ್ ವೆರಿ ಸೆಲ್ಫ್ ಅವೇರ್ ಅಬೌಟ್ ಮೈ ಸೆಲ್ಫ್, ದಿಸ್ ಇಸ್ ಮೈ ಏರಿಯಾ ಆಫ್ ಇಂಟ್ರೆಸ್ಟ್ ಅಂತಾನು ಬಂದಿರ್ಬೋದು.
ಇದೇನಾಗುತ್ತೆ ಅಂದ್ರೆ ಈ ಅಡಾಲಸೆಂಟ್ ಮೆಂಟಲ್ ಹೆಲ್ತ್ ತುಂಬಾ ಡಿಟೀರಿಯರೇಟ್ ಆಗೋ ಕಾರಣ ಈ ಐಡಿಯಲ್ ಸೆಲ್ಫ್ ರಿಯಲ್ ಸೆಲ್ಫ್ಗೆ ತುಂಬಾ ಗ್ಯಾಪ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಅ ಸ್ಟೂಡೆಂಟ್ ಹೂ ಹ್ಯಾಸ್ ಸ್ಕೋರ್ಡ್ ಓನ್ಲಿ 50% ಥ್ರೂ ಔಟ್ ಮೈ ಸ್ಕೂಲ್ ಡೇಸ್. PUC ಬಂದ್ಬಿಟ್ಟಿರ್ತೀನಿ 55%. ನಾನು ಎಲ್ಲಾರ್ದು ಪ್ರೆಷರ್ ಇರುತ್ತಲ್ಲ PUC ನಲ್ಲಿ, ಅದಾಗ್ಬೇಕು ಇದಾಗಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡಬೇಕು ಅಂತ. ಸೊ ಮೈ ಐಡಿಯಲ್ ಸೆಲ್ಫ್ ವುಡ್ ಹ್ಯಾವ್ ಚೇಂಜ್ ಟು ಐ ಶುಡ್ ಸ್ಕೋರ್ 90% ಅಂತ. ವೇರ್ ಇಸ್ ಮೈ ಎಫರ್ಟ್? ಎಫರ್ಟ್ ಇಸ್ ಸ್ಟಿಲ್ ಸೇಮ್. The way I'm learning is still same. Nothing has changed. ಅದೇನಾಗುತ್ತೆ, ಆಕ್ಚುಲ್ ಎಕ್ಸಾಮ್ ಆದಾಗ ಐ ಸ್ಟಿಲ್ ಸ್ಕೋರ್ 50% ಓನ್ಲಿ. ಆವಾಗ ದಿಸ್ ಐಡಿಯಲ್ ಸೆಲ್ಫ್ ಅಂಡ್ ರಿಯಲ್ ಸೆಲ್ಫ್ಗೆ ಭಾರಿ ಡಿಸ್ಪ್ಯಾರಿಟಿ ಬಂದು ಡಿಪ್ರೆಷನ್ನು, ಆಂಗ್ಸೈಟಿ ಇದೆಲ್ಲ ಜಾಸ್ತಿ ಹಾಕೊಂಡು ಹೋಗುತ್ತೆ. ದಿಸ್ ಈಸ್ ವೇರ್ ದ ಕರೆಕ್ಷನ್ ಫ್ಯಾಕ್ಟರ್ ಶುಡ್ ಹ್ಯಾಪನ್ ಆಸ್ ಸೂನ್ ಆಸ್ ದೇ ಗೆಟ್ ಇನ್ ಟು ಹೈ ಸ್ಕೂಲ್. ದೇ ಶುಡ್ ಬಿಕಮ್ ಅವೇರ್ ಆಫ್ ವಾಟ್ ದೇ ಆರ್ ಅಂಡ್ ವಾಟ್ ದೇ ವಾಂಟ್ ಟು ಬಿ ಅನ್ನೋದಕ್ಕೆ ಅವೇರ್ನೆಸ್ ಬಂದ್ಮೇಲೆ what are all the things that they need to do to become what they are actually looking at ಅನ್ನೋದು ನಾವು as counselors we need to teach them. We need to show them how it's important ಅಂತ. We have to first make them realize what they are, and then step by step we have to take them, walk them through to say that these are all the things that you need to do to be your ideal self ಅಂತ. ಇನ್ ಕೆಲವು ಕೇಸಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಈ ಐಡಿಯಲ್ ಸೆಲ್ಫ್ ಎಷ್ಟು ಹೈ ಇರುತ್ತೆ ಅಂದ್ರೆ ನಾನ್ ಅಚೀವಬಲ್ ಲೆವೆಲ್ ನಲ್ಲಿ ಇರುತ್ತೆ. ದಟ್ ಈಸ್ ಸಮಥಿಂಗ್ ವಿಚ್ ಆಲ್ ಕೌನ್ಸಿಲರ್ಸ್